ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ ನೀನು? ಎಲ್ಲಿ ತನಕ ನನ್ನ ದುಶ್ಮನ್ ಯಾರು ಅಂತ ಗೊತ್ತಾಗಲ್ವೋ ಅಲ್ಲಿ ತನಕ ನಾನು ಹೀಗೆ ಇರ್ತೇನೆ. ಏನಿವಾಗ? ಆಯ್ತು, ಹೀಗೆ ಇರು, ನಿನ್ ಹಣೆ ಬರ. ನೋಡಿ ಉಗ್ರಪ್ಪನವರೇ, ನನ್ನ ಸುಮ್ಮನೆ ರೇಗಿಸ್ಬೇಡಿ. ತಲೆ ಈಗಾಗಲೇ ಕೊಳ್ತು ಮೊಸರು ಗಡಿಗೆ ಆಗಿದೆ. ನೋಡೋ, ಅದೇನೋ ಎಲೆಕ್ಷನ್ ಅನೌನ್ಸ್ ಆಗೋ ಥರ ಇದೆ. ಪಂಚಾಯತ್ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದಾ? ನೋಡೋ, ನೀನು ಈ ಜಗತ್ತಲ್ಲಿ ನಿನ್ನನ್ನು ಹೊಡೆದವ್ರ ಬಗ್ಗೆ, ಅದು ಬಿಟ್ಟರೆ ಆ ಶ್ರದ್ಧಾನ ಬಗ್ಗೆ, ಇವೆರಡು ವಿಷಯ ಬಿಟ್ಟರೆ ಬೇರೆ ಏನು ಯೋಚನೆ ಇಲ್ಲ. ನೋಡಿ ಉಗ್ರಪ್ಪನವರೇ, ದಯವಿಟ್ಟು ನನ್ನನ್ನು ಮತ್ತೆ ಮತ್ತೆ ಚುಚ್ಚಬೇಡಿ. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸರಿ, ಏನು ಹೇಳಲ್ಲ. ಬರೋ ಎಲೆಕ್ಷನ್ಗೆ ರೆಡಿ ಆಗದೆ ಇದ್ರೆ ನಿನಗೆ ಕಷ್ಟ, ನೆನ್ಪಿಟ್ಕೋ. ನೆನಪಿರುತ್ತೆ ನನಗೆ. ಏನೋ ಒಂದು ಮಾಡಿದ್ರೆ ಆಯ್ತು. ಮೊದಲು ಅವನು ನನ್ನ ಕೈಗೆ ಸಿಗ್ಬೇಕು. ಊರ ಮುಂದಿನ ಕಟ್ಟೆಯಲ್ಲಿ ಅವನನ್ನ ಮರಕ್ಕೆ ಕಟ್ಟಾಕಿ 3 ದಿನ ಅನ್ನ ನೀರು ಇಲ್ದಿರೋ ಹಾಗೆ ಮಾಡಿ ಚರ್ಮ ಕಿತ್ತು ಹೋಗೋ ಹಾಗೆ ಬಾರಿಸಿದ್ರೆ ನೆಮ್ಮದಿ ನನಗೆ. ರಾಜೇಂದ್ರ, ದಯವಿಟ್ಟು ನೀವೇನು ಮಾತಾಡಬೇಡಿ. ಇಷ್ಟು ದಿನ ಈ ಪಟೇಲ ಅವನಿಗೆ ಹೇಗೆ ಬೇಕೋ ಹಾಗೆ ಬದುಕಿದಾನೆ, ಇನ್ನು ಮುಂದಕ್ಕೂ ಹಾಗೆ ಬದುಕ್ತಾನೆ. ಉಗ್ರಪ್ಪನವ್ರೆ, ಇದೇ ತರ ನೀವು ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು.